ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನು. ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನು ಸಿ. ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತು ಏನಪ್ಪ ವಿಚಾರ ಅಂತ ಹೇಳಿದ್ರೆ, ಸುಮಾರು ಜನ ಏನು ಅಂತ ಹೇಳಿದ್ರೆ, ಬೆಂಗಳೂರಿನ ಇಮಾನ್ಸ್ ಹಾಸ್ಪಿಟಲಲ್ಲಿ MRIಗೆ ಎಷ್ಟು ತಗೋತಾರೆ ಸರ್ ಅಂತ ಒಂದು ಕ್ವಶನ್ನ ಕೇಳಿದರು. ಸುಮಾರು ಜನ ಮೆಸೇಜ್ ಆಗ್ತಾನೇ ಇದ್ದರು ಇದ್ರ ಬಗ್ಗೆ. ಅದಕ್ಕೆ ನಾನು ಒಂದು ಕ್ಲಿಯರಿಟಿ ಕೊಡ್ತಾಯಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನೀವೇನಾರ BPL ಸೀಲು ಅಂದರೆ ಅಶ್ವಿನಿ ಬ್ಲ್ಯಾಕಲ್ಲಿ ನಿಮ್ಮ ಏನು ಕಾರ್ಡ್ ಇರ್ತದೆ, ಆ ಕಾರ್ಡಲ್ಲಿ ಅಂದರೆ ನೀವು ಮಾಡಿಸಿದ್ರೆ ಗೊತ್ತಿರ್ತದೆ ಎಷ್ಟೋ ಜನಕ್ಕೆ BPL ಸೀಲ್ ಆಗಿತ್ತು ಅಂತಿದ್ದರೆ, ನಿಮಗೆ BPLಗೆ 1800 ರೂಪಾಯಿ ಆಯ್ತು. ಡಿಸ್ಪ್ಲೇ ಮೇಲೆ ಬೇಕಾದ್ರೆ ಹಾಕ್ತೀನಿ. ಮತ್ತು APL ಕಾರ್ಡ್ಗೆ 5800 ರೂಪಾಯಿ ಆಗುತ್ತೆ. ಮತ್ತು ಏನು ಅಂದರೆ, ಇದು ಸೀಮಿತವಾಗಿರೋದು ಕರ್ನಾಟಕಕ್ಕೆ ಮಾತ್ರ, ಕರ್ನಾಟಕದವ್ರಿಗೆ ಮಾತ್ರ. ಮತ್ತು ಬೇರೆ ರಾಜ್ಯದಗಳವ್ರಿಗೆ ಮತ್ತು ಬೇರೆಯವ್ರಿಗೆ ಬರೋರಿಗೆ ಕ್ಯಾಶ್ ಟು ಇನ್ಕಮ್ ಮೇಲೆ ಅವರು ಸೋಷಲ್ ವರ್ಕರ್ಸ್ ಅಂತಿರ್ತಾರೆ, ಅವರು ನಿಮಗೆ ಅದನ್ನು ಹೇಳ್ತಾರೆ ಇಷ್ಟು ಪರ್ಸೆಂಟೇಜ್ ಇದೆ ಅಂತ. ಹಂಗಾಗಿ ನಿಮಗೆ ಯೂಸ್ ಆಯ್ತದೆ. ಒಂದು ಬಹು ಮುಖ್ಯವಾಗಿ ಹೇಳೋದೇನು ಅಂತ ಹೇಳಿದ್ರೆ, ಆಯುಷ್ಮಾನ್ ಭಾರತ್ ಕಾರ್ಡನ್ನ ಮಾಡಿಸ್ಕೋದವರು ಆಲ್ಮೋಸ್ಟ್ ಎಲ್ಲರೂ ಮಾಡಿಸ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ಏನಾರ ಒಂದು ಚಿಕಿತ್ಸೆ ಆಗಬೇಕು ಅಂತ ಹೇಳಿದಾಗ ಸ್ವಲ್ಪ ದುಡ್ಡು ಅಮೌಂಟ್ ಜಾಸ್ತಿ ಆಯ್ತದೆ ಅಂದಾಗ 20% ಎಕ್ಸ್ಟ್ರಾ ಸಿಗ್ತದೆ. ಅಂದರೆ 20% ನೀವು ಕಡಿಮೆ ಕಡಿತವಾಯ್ತದೆ. ಅಂದರೆ ಈಗ ಒಂದು ಎಕ್ಸಾಂಪಲ್ಲು ಅಂತ ಹೇಳಿದ್ರೆ, ಈ 1000 ರೂಪಾಯಿ ಆಗಬೇಕೋದ್ ಬದಲು ಅದು ಒಂದು 20% ಅಂದರೆ ಒಂದು 700 ರೂಪಾಯಿ 800 ರೂಪಾಯಿ ಆಗೋ ಚಾನ್ಸಸ್ ಇರ್ತದೆ. ನಾನು ಎಕ್ಸಾಂಪಲ್ ಕೊಟ್ಟಿರೋದು. ಹಂಗಾಗಿ ನೀವು ಆಯುಷ್ಮಾನ್ ಭಾರತ್ ಕಾರ್ಡನ್ನು ಮಾಡಿಸ್ಕೊಳ್ಳಿ. ಜೊತೆಗೆ ಏನು ಅಂತ ಹೇಳಿದ್ರೆ, APL ಕಾರ್ಡಿಗೆ ನಿಮ್ಗೆ ಹೇಳ್ದಂಗೆ 1800 ರೂಪಾಯಿ ಆಯ್ತದೆ. ಮತ್ತು APL ಕಾರ್ಡ್ಗೆ 5800 ರೂಪಾಯಿ ಆಗುತ್ತೆ. ಜೊತೆಗೆ ಏನು ಅಂತ ಹೇಳಿದ್ರೆ, ನೀವೇನಾರ ಇಂಗ್ಲೀಷ್ ಏನಾರ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಆದರೂ BPL ಕಾರ್ಡ್ ಅವರು 1000 ರೂಪಾಯಿ ಆಯ್ತದೆ ಅಂತ ಅವರು ಮಾಹಿತಿ ನೀಡಿದ್ದಾರೆ. ಹಂಗಾಗಿ ನಿಮ್ಗೆ ನಾನು ತಿಳಿಸ್ಕೊಟ್ಟಿರೋದು ಇಷ್ಟು ಬಹುಮುಖ್ಯವಾಗಿ. ಇದನ್ನ ಗ್ಯಾಪ್ನ ಇಟ್ಕೊಳ್ಳಿ. ಸ್ಕ್ರೀನ್ ಮೇಲೂ ಹಾಕಿರ್ತೀನಿ, ಅದನ್ನು ನೋಡ್ಕೊಂಡು ನೀವು ಫಾಲೋ ಮಾಡ್ಕೊಳ್ಳಿ. ಧನ್ಯವಾದ.